ಬಳ್ಳಾರಿ ನಗರದಲ್ಲಿ ತಮ್ಮ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಅಪರಾಧ. ಇದು ದೇಶದ್ರೋಹಿ ಘಟನೆ. ಈ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕಾಂಗ್ರೆಸ್ನವರು ಇದು ಸುಳ್ಳು, ಇದನ್ನು ಎಡಿಟ್ ಮಾಡಲಾಗಿದೆ ಎಂದು ಹೇಳಿ ನುಣುಚಿಕೊಳ್ಳುತ್ತಿದ್ದಾರೆ. ಆದರೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸರ್ಕಾರ ಎಫ್ಎಸ್ಎಲ್ ತನಿಖೆ ಮಾಡಲಾಗುವುದು ಎಂದು ಹೇಳಿದೆ. ಆದರೆ ಈ ಪ್ರಕರಣವನ್ನು ಎಫ್ಎಸ್ಎಲ್ ಬದಲಾಗಿ ಎನ್ಐಎ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಯಾರಿಗೂ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ದುಃಖ ಪಟ್ಟಿರ್ಬೋದು. ಇವತ್ತು ಎಲ್ಲ ವರ್ಗೀಯ ಜನರಿಗೆ, ಇವತ್ತು ಬಡವರಿಗೆ ಬೇಕಾದಂಥ ಎಲ್ಲ ಜನರಿಗೆ, ನಮ್ಮಂಥವ್ರಿಗೆ, ಪ್ರತಿಯೊಬ್ಬ ಬಡವನಿಗೆ, ಒಂದೇ ಜಾತಿಗೆ ಸೀಮಿತ ಆದಂಥ ನಾಯಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದಂಥ ವ್ಯಕ್ತಿಗಳು ಇವತ್ತು ಸಂವಿಧಾನಕ್ಕೆ ಏನು ಗೌರವವನ್ನು ಕೊಡ್ತಾರೆ. ಆ ಜಮೀರ್ ಅಹಮದ್ ಹೇಳ್ತಾರ, ಏನಂತ ಹೇಳ್ತಾರ, ಇವತ್ತು ಒಂದು ಕಡೆ ಸ್ಪೀಕರ್ ಅನ್ನಂಥ ಹುದ್ದೆ ಸಂವಿಧಾನದಲ್ಲಿ ಅದಕ್ಕೆ ಆದಂಥ ಒಂದು ಮಾನ್ಯತೆ ಇರುವಂಥ ಹುದ್ದೆ. ಅದು ಸ್ಪೀಕರ್ ಅಂದ ತಕ್ಷಣ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಯಾವುದೇ ಪಕ್ಷಕ್ಕೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ, ಎಲ್ಲರೂ ಕೂಡ ಸಮಾನವಾದಂಥ ವ್ಯಕ್ತಿ, ಸಮಾನ ರೀತಿಯಲ್ಲಿ ಕಾಣುವಂಥ ವ್ಯಕ್ತಿ. ಸ್ಪೀಕರ್ ಅಂದ ತಕ್ಷಣ ಅದಕ್ಕೊಂದು ಕುರ್ಚಿಗೊಂದು ಗೌರವ ಇದೆ ಅನ್ನೋಂಥ ಕಾರಣದಿಂದ ಸ್ಪೀಕರ್ ಆಗಿ ಆಯ್ಕೆ ಮಾಡಿದ ನಂತರ ಎಲ್ಲ ಒಂದು ಕಡೆ ಅವ್ರನ್ನ ಓಲೈಸ್ಬೇಕು ಅನ್ನೋಂಥ ಕಾರಣದಿಂದ ಸ್ಪೀಕರ್ಗೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ, ಇವತ್ತು ನಾವು ಪ್ರತಿಯೊಬ್ಬರು ಕೂಡ BJP-ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ನಾವು ಖಾದರ್ UT ಖಾದರ್ ಅವ್ರನ್ನ ನಾ ಸ್ಪೀಕರ್ ಮಾಡಿದ್ವಿ, ಎಲ್ಲರೂ ಕೂಡ ನಮಸ್ಕಾರ ಹೇಳ್ಬೇಕನ್ನಂತ ಭಾಷೆಯನ್ನು ಇವತ್ತು ಸಂವಿಧಾನದ ಒಂದು ಅಪಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಲಿ ನಾನು ನೋಡ್ತಾ ಇದ್ದೆ, ಒಂದು ರೀತಿ ಎಲ್ಲಿ ನಮ್ಮ ಯಾವ ಹಳ್ಳಿ ಅದು, KG ಹಳ್ಳಿ, DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರು. ಶಾಸಕರ ಮನೆಗೆ ಬೆಂಕಿ ಹಚ್ಚಿ ಒಂದು ರೀತಿ ಬೇರೆ ಕಡೆ ಏನು ಈ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಕುಕ್ಕರ್ ಬಾಂಬ್ ಆರೋಪಿಗಳ ಮೇಲೆ ಅವತ್ತು ಅವರು ತಪ್ಪಿತಸ್ಥರು ಅಂತೇಳಿ ಪೊಲೀಸರು ಅವ್ರನ್ನ ಬೆನ್ನತ್ತಿ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಕೂಡ ಇವತ್ತಿನ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಅವ್ರನ್ನ ಒಂದು ರೀತಿ ಅಮಾಯಕರು ಅನ್ನಂಥ ಮಾತುಗಳನ್ನು DK ಶಿವಕುಮಾರ್ ಅವರು ಮಾತಾಡ್ತಾರ. ಜೊತೆಲಿ ಅವರು ಮಾತಾಡೋಂಥ ಶೈಲಿಯಲ್ಲಿ ಬ್ರದರ್ಸ್ ಅನ್ನಂಥದ್ದು ಕೂಡ ಉಲ್ಲೇಖನವನ್ನು ಕೂಡ ಮಾಡ್ತಾನ. ಇವೆಲ್ಲ ಕೂಡ ನೋಡ್ತಾ ಇದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಈ ಬ್ರದರ್ಸು ಜೊತೆಲಿ ಅಮಾಯಕರು ಅನ್ನೋಂಥ ಶಬ್ದಗಳೇನು ಬಳಸ್ತಾರೋ ಇವೆಲ್ಲ ಇಂಥವು ನೋಡ್ತಾ ಇದ್ರಿಗಿನ ಎಲ್ಲೋ ಒಂದು ಕಡೆ ಅವ್ರನ್ನೆಲ್ಲರೂ ಕೂಡ ಒಂದು ರೀತಿ ಪುಷ್ಟೀಕರಣ ಕೊಡೋಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಮಾಡಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಪ್ರೋತ್ಸಾಹವನ್ನು ಕೊಡೋಂಥ ಕೆಲಸ. UT ಖಾದರ್ ಸ್ಪೀಕರ್ ಆದಂಥ ಟೈಮಲ್ಲಿ ಜಮೀರ್ ಅಹಮದ್ ಅವರು ಹೇಳಿಕೆ, ಜೊತೆಲಿ ಕುಕ್ಕರ್ ಬಾಂಬ್ ವಿಚಾರದಲ್ಲಿ DK ಶಿವಕುಮಾರ್ ಅವರು ಹೇಳಿಕೆ, ಆ DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರ ಹೇಳಿಕೆ ನೋಡ್ತಾ ಇದ್ರಿಗಿನ ಇವತ್ತೆಲ್ಲೋ ಒಂದು ಕಡೆ ಈ ಸರ್ಕಾರ ಏನಿದೆನೋ ಎಲ್ಲ ಇಡೀ ದೇಶದಲ್ಲಿದ್ದಂಥ, ಇಡೀ ರಾಜ್ಯಗಳಲ್ಲಿದ್ದಂಥ ಎಲ್ಲ ಹಿಂದೂಗಳ ವಿರೋಧಿ ಅನ್ನೋಂಥ ರೀತಿಯಲ್ಲಿ ವರ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೆ, ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಇವತ್ತು ಯಾರೋ ಒಬ್ಬರು ಆ ಕಾರ್ಯಕರ್ತರು ಅವರು ಒಬ್ಬರು ಬಂದು ಕೈ ಬಾಯಿ ಮುಚ್ಚುವಂಥ ಕೆಲಸ ಆಗ್ತಾ ಇತ್ತು. ಆ ಬಾಯಿ ಮುಚ್ಚಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾ ಇದ್ರು, ಇಲ್ಲ ಮುಖ್ಯಮಂತ್ರಿಗಳು ಅವ್ರ ಟ್ವಿಟರ್ದಲ್ಲಿ, ಅವ್ರ ಫೇಸ್ಬುಕ್ದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಇದು ಪಾಕಿಸ್ತಾನಿಗೆ ಜಿಂದಾಬಾದ್ ಅಲ್ಲ, ಇದು ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಗಿದ್ದಾರೆ ಅನ್ನೋಂಥ ಟೈಮಲ್ಲಿ ಆಲ್ರೆಡಿ ಇವತ್ತು FSL ವರದಿಗೆ ಸಲುವಾಗಿ ಕಳಿಸ್ಕೊಟ್ಟಾರ. ಅದು ಬರಲಿದ್ದ ಮುಂಚೆನೇ ಆಲ್ರೆಡಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸುರ್ಜೇವಾಲ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಾರ. ಅವ್ರಿಗೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. FSL ರಿಪೋರ್ಟ್ ಬಂದಿಲ್ಲ, ಆಲ್ರೆಡಿ ಅವ್ರು ಕ್ಲೀನ್ ಚಿಟ್ ಕೊಡೋಂಥ ಕೆಲಸ ಕೂಡ ಅವ್ರು ಮಾಡಿದಾರ. ಇವತ್ತು ಭಾಳಷ್ಟು ಉದಾಹರಣೆಗಳು ತಗೋಬೇಕಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಟೈಮಲ್ಲಿ ಕೂಡ ಅವರು ಸಾಕ್ಷಿಗಳನ್ನು ಕೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿ ಇಡೀ ವ್ಯವಸ್ಥೆ ಇವತ್ತು ಎಲ್ಲೋ ಒಂದು ಕಡೆ ತಲೆ ತಗ್ಗಿಸ್ಕೊಳ್ಳೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ಇಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ತಕ್ಷಣವೇ ಅವ್ರಿಗೆ ಅರೆಸ್ಟ್ ಮಾಡೋಂಥ ಕೆಲಸಗಳು ಆಗಬೇಕು. ಇವತ್ತು ನಾನು ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ,
ರಾಷ್ಟ್ರೀಯ ತನಿಖೆ ದಳಕ್ಕೆ ಇವತ್ತು ಇದನ್ನು ವಹಿಸಬೇಕು ಅಂತ NIAಗೆ ಒಪ್ಪಿಸ್ಬೇಕಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಆಲ್ರೆಡಿ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕಂದರೆ ನಾನು ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳೋಂಥ ದೊಡ್ಡ ಮನುಷ್ಯ ಅಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಎಷ್ಟು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಅವರೇ ತನಿಖೆಯನ್ನು ಮಾಡೋಂಥ ಟೈಮಲ್ಲಿ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳನ್ನ ಆ ತನಿಖೆಯಲ್ಲಿ ಜೋಡಿಸ್ಕೊತಾರೆ. ಯಾರನ್ನ ಚೇರ್ಮನ್ ಮಾಡಬೇಕು, ಚೇರ್ಮನ್ ಅಲ್ಲ, ಯಾರನ್ನ ಅದನ್ನು ಅಧ್ಯಕ್ಷರು ಮಾಡಬೇಕಂತೇಳಿ ಅವರೇ ಡಿಸಿಷನ್ ತೊಗೊತಾರೆ. ಅಲ್ಲಿಂದ ತನಿಖೆಯಲ್ಲಿದ್ದಂಥ ಟೈಮಲ್ಲಿ ಈ ರೀತಿ ಆಗಲ್ಲ ಅನ್ನೋಂಥ ವರದಿಗಳು ಭಾಳಷ್ಟು ಕೊಟ್ಟಿರೋ ಕಾರಣ ಇದು ಕೂಡ ಸರ್ಕಾರ ಅವ್ರದ್ದೇ ಇರೋ ಕಾರಣ ಇದು ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಇಲ್ಲ ಹಂಗಾಗಿಲ್ಲ ಅನ್ನೋಂಥ ರಿಪೋರ್ಟು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಈ ರಿಪೋರ್ಟು ನಮ್ಮ ಪರವಾಗಿ ಬರೋದೇ ಇಲ್ಲ. ಅವ್ರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿದ್ರು ಕೂಡ ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅಂತಾರೆ ಅಂತೇಳಿ ಆ ರಿಪೋರ್ಟ್ ಕೊಡೋಂಥ ಕೆಲಸಗಳು ಆಗುತ್ತೆ. ಇದು ಭಾಳ ಸ್ಪಷ್ಟ, ಇದರ ಯಾವುದೇ ಮುಚ್ಚುಮರಿಲ್ಲ. ನಾನು ಇವತ್ತು ತಕ್ಷಣವೇ ಅವ್ರು NIAಗೆ ಇದನ್ನು ಒಪ್ಪಿಸ್ಬೇಕೆಂದೇಳಿ ಸರ್ಕಾರನ ಕೂಡ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಬಹುಶಃ ಈ ರೀತಿ ವರ್ತನೆಗಳನ್ನ ನೋಡ್ತಾ ಇದ್ರಿಗಿನ ನಮ್ಮೆಲ್ಲರೂ ಕೂಡ ಭಾಳಷ್ಟು ನೋವು ತರುವಂಥ ವಿಚಾರ ಆಗಿರೋ ಕಾರಣ ಇವತ್ತು ಬಹುಶಃ ಎಲ್ಲ ಗ್ಯಾರಂಟಿಗಳ ಜೊತೆಲಿ ನಮಗೆ 6ನೇ ಗ್ಯಾರಂಟಿ ಅಂದ್ರಿಗಿನ ಈ ರೀತಿ ದೇಶದ್ರೋಹಿಗಳಿಗೆ ಒಂದು ರೀತಿ ರಕ್ಷಣೆ ಕೊಡೋಂಥ ಕೆಲಸ. ಯಾರ್ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೋ ಇಲ್ಲೇ ಊಟ ಮಾಡಿ, ಇಲ್ಲೇ ಗಾಳಿ ಸೇರಿಸಿ, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಊಟ ಮಾಡಿ, ಇಲ್ಲೇ ಮಲಗಿ ನಮ್ಮ ಭಾರತ ದೇಶನ ಜಿಂದಾಬಾದ್ ಅನ್ನೋದು ಬಿಟ್ಟು ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ರೀತಿ ಮಾಧ್ಯಮಗಳಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ವಿಧಾನಸೌಧ, ಶಕ್ತಿಸೌಧಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ಸಂವಿಧಾನಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ 9 ತಿಂಗಳ ಒಳಗಡೆನೆ ಈ ರೀತಿ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಆಗಿದೆ. ಬಹುಶಃ ಇದೇ ರೀತಿಯಲ್ಲಿ ಕೂಡ ಗುಜರಾತಲ್ಲಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಕೂಡ ಅವರು ಯಾರು ಹೇಳಿದ್ರು, ನಿನ್ನೆ ಮನೆ ನೋಡ್ತಾ ಇದ್ದೆ, ಯಾರು BK ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೋಡ್ತಾ ಇದ್ದೆ. ಈ ಪಾಕಿಸ್ತಾನ ನಾವೇನು ಬೇರೆ ಅಲ್ಲ, ನಾವು ಭಾರತದಲ್ಲಿದ್ದಂಥ ಯಾವುದೇ ಜಾತಿ ವ್ಯಕ್ತಿಗಳಾಗಲಿ ಅವ್ರನ್ನ ಒಪ್ಪುತ್ತೀವಾಗಲಿ ಪಾಕಿಸ್ತಾನವ್ರನ್ನ ಒಪ್ಪುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಭಾರತ ದೇಶ ಅನ್ನೋಂಥ ಎಲ್ಲ ಸಮುದಾಯಗಳಿಗೆ ಬೇಕಾದಂಥ ಒಬ್ಬ ನಾಯಕ, ಯಾರೊಬ್ಬ ಕಿಡಿಗೇಡಿಗಳು ಈ ರೀತಿ ಯಾರು ಇವತ್ತು ವಿಧಾನಸೌಧದಲ್ಲಿ ಹೋಗಿ ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರ ಅವ್ರು ಶ್ರಮಿಸೋಂಥ ಪ್ರಶ್ನೆ ಇಲ್ಲ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಯಾರು ತಪ್ಪಿದಿಸಿದ್ರು ಅವ್ರಿಗೆ ಕ್ರಮ ತಗೋಬೇಕನ್ನೋದು ಒತ್ತಾಯದ ಜೊತೆಲಿ ಇವತ್ತು ಇಲ್ಲೇ ಊಟ ಮಾಡಿ, ಇಲ್ಲೇ ಎಲ್ಲ ಕೂಡ ಮಾಡಿಕೊಂಡು, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಮಲಗಿ ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ಈ ರೀತಿ ಪಾಕಿಸ್ತಾನ ನಮಗೆ ಬೇರೆ ಅಲ್ಲ, ಪ್ರಧಾನಮಂತ್ರಿಗಳು ಹೋಗಿದ್ರು, ಅಲ್ಲಿ ಊಟ ಮಾಡ್ಕೊಂಡ್ಬಂದ್ರು, ಅಲ್ಲಿ ಇದ್ದರು, ಅವೆಲ್ಲ ಕೂಡ ನಾನು ವಿಧಾನಸೌಧದಲ್ಲಿ ಕಲಾಪನ್ನು ಕೂಡ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಇವತ್ತು ಗುಜರಾತಲ್ಲಿ ಕೂಡ ಅವತ್ತು ನರೇಂದ್ರ ಮೋದಿಜಿಯವ್ರನ್ನ ಅವರು ಉಲ್ಲೇಖನ ಮಾಡಿದ್ರು, ಏನು ಸಾವಿನ ವ್ಯಾಪಾರಿ ಅನ್ನೋಂಥದ್ದು ಇದೇ ಹರಿಪ್ರಸಾದ್ ಅವರೇ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಕೊಟ್ಟಿದ್ರು. ಅದೊಂದು ದೊಡ್ಡ ಇಶ್ಯೂ ಆಯಿತು. ಸಾವಿನ ವ್ಯಾಪಾರಿ ಎಂದಂಥ ಟೈಮ್ ಭಾಳ ದೊಡ್ಡ ಇಶ್ಯೂ ಆಯಿತು. ಇವತ್ತು ಈ ಹರಿಪ್ರಸಾದ್ ಅವರು ನೈತಿಕವಾಗಿ ಯಾವೊಂದು ಚುನಾವಣೆ ಮೇಲೆ ಕೂಡ ಗೆಲ್ಲಂಥ ವ್ಯಕ್ತಿ ಅಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಗೆದ್ದರೆ ಬ್ಯಾಕ್ಡೋರಿಂದ ಬಂದು ರಾಜಕಾರಣ ಮಾಡೋಂಥ ವ್ಯಕ್ತಿಗಳು. ಎಲ್ಲ ಒಂದು ಕಡೆ 4 ಭಾಷೆ ಕಲ್ತಾರ, 4 ಪದಗಳು ಕಲ್ತಾರ ಅಂತೇಳಿ ಇವತ್ತು ಭಾರತಕ್ಕೆ ಅಪಮಾನ ಮಾಡೋಂಥ ವ್ಯಕ್ತಿಗಳನ್ನ ನಾವು ಶ್ರಮಿಸೋಕ್ಕಾಗುತ್ತೆ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಬೇರೆ ಯಾವುದಿಲ್ಲ, ಸೂಟಿ ಬುಟ್ಟಿ ಯಾವುದಿಲ್ಲ. ಹಂಗಾಗಿ ನಾನು ಇವತ್ತು ನಮ್ಮ ಬಳ್ಳಾರಿಯಲ್ಲಿದ್ದಂಥ ಏನು ಇವತ್ತು ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಆಯ್ಕೆ ಆದ ನಂತರ ನಮಗೆಲ್ಲ ಒಂದು ಕಡೆ ನಮ್ಮವನು ಬಿಡಪ್ಪ ದೊಡ್ಡ ಡೆಲ್ಲಿ ಮಟ್ಟದಲ್ಲಿ ಬೆಳೀತಾನಂತ ನಮಗೆ ಎಲ್ಲ ಒಂದು ಕಡೆ ನಮಗೆ ಸಂತೋಷ ಇತ್ತು. ಈ ಸಂತೋಷದ ಜೊತೆಯಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದರೆ ನಮ್ಮ ರಕ್ತದಲ್ಲಿ ಯಾವತ್ತೂ ಕೂಡ ನಾವು ಹರಿಯಂಥ ರಕ್ತ, ಅದು ಭಾರತ ಆಗಿರ್ಬೋದು, ಕೆಂಪು ರಕ್ತ ಆಗಿರ್ಬೋದು. ಇಲ್ಲಿ ಹಿಂದೂ ಮುಸಲ್ಮಾನರು ಯಾವುದೇ ಬೇರೆಯವರಲ್ಲ, ನಮ್ಮ ಭಾರತದಲ್ಲಿದ್ದಂಥ ಎಲ್ಲ ಮುಸಲ್ಮಾನರು, ಹಿಂದೂಗಳು, ಯಾವುದೇ ಜಾತಿ ವ್ಯಕ್ತಿಗಳು ನಾವು ಒಂದು ಅನ್ನೋಂಥ ಭಾವನೆಯಿಂದ ಅದು ಭಾರತ ಮಾತೆ ಅಂತೀವಿ. ಆದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರೆ ಅದನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ತಕ್ಷಣವೇ ಈ ಸರ್ಕಾರ ಏನಿದೆನೋ NIAಗೆ ಒಪ್ಪಿಸ್ಬೇಕೆಂದೇ ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಇಡೀ ದೇಶ ಭಾರತದಲ್ಲಿದ್ದಂಥ ಯಾವೊಬ್ಬ ವ್ಯಕ್ತಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದ್ರೆ ಅದು ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಇಡೀ ದೇಶದಲ್ಲಿದ್ದಂಥ 125 ಕೋಟಿ ಜನಸಂಖ್ಯೆ ಇವತ್ತು ಹೌದಪ್ಪ ನಾವೇನೇನು ಇವತ್ತು ಜಾತಿ ವಿಂಗಡಣೆ ಮಾಡಿ ನೋಡ್ತಾ ಇದೀವ, ಇಲ್ಲಲ್ಲ. ಭಾರತದಲ್ಲಿದ್ದಂಥ ನಾವೆಲ್ಲ ಕೂಡ ಒಂದು ಅನ್ನಂತ ಭಾವನೆ ಬಂದ್ರೆ ಭಾರತ ಬೆಳೀತದೆ, ಭಾರತಕ್ಕೆ ಗೌರವ ಬರುತ್ತೆ. ಇವತ್ತು ನಾವೇ ಕಚ್ಚಾಡ್ಕೊಂಡು ಅವನು ಬೇರೆ ನಾವು ಬೇರೆ, ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ, ಯಾರಿಗೆ ಗೌರವ ಬರಲ್ಲ. ಇದು ಯಾರು ತಪ್ಪು ಮಾಡಿದಾರ, ಯಾರೋ ಒಬ್ಬ ಕಿಡಿಗೇಡಿ ಅವ್ನ ಕೆಲ್ಸಕ್ಕೆ ಬರ್ಲಾರ್ದಂತನು ಎಲ್ಲ ಹೋಗಿ ಅವ್ನ್ ಬೇಳೆ ಬೇಯಿಸ್ಕೋಬೇಕಂತೇಳಿ ಅಲ್ಲಿ ನಾಸೀರ್ ಅಹಮದ್ ಅವರು, ಅಲ್ಲಿ ಹುಸೇನ್ ಅವರು ಮನಸ್ಸು ಮಾಡಿದ್ರೆ ಅಲ್ಲೇ ಪತ್ರಕರ್ತರು ಕೇಳಿ ನೋಡಪ್ಪ ಇವ್ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬೇಕಾಯ್ತು, ಕೇಳಿಲ್ಲ. ನಮಗೆ ನೋವು ಏನಂದ್ರೆಗಿನ
ಇವತ್ತು ಅವ್ರು ಏನನ್ನ ಅಲ್ಲೇ ಮನಸ್ಸು ಮಾಡಿದ್ರೆ ಅಲ್ಲೇ ಕ್ಷಮೆಯಾಚನೆ ಕೇಳಿ ಅವ್ರನ್ನ ಕ್ಷಮೆಯಾಚನೆ ಕೇಳಿಸಿ ಅಲ್ಲ ಆಗೋಗ್ತಿತ್ತು. ಇವತ್ತು ನೋಡಿ ಯಾವನೊಬ್ಬರು ತಪ್ಪು ಮಾಡಿದ್ಕೋಸ್ಕರವಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಂತ ಕೆಲವು ಮಂದಿ ಇವತ್ತು ಯಾವುದೇ ಜಾತಿಗೆ ಸಂಬಂಧ ಇಲ್ಲದಂತೆ ಕೆಲವು ಮಂದಿ ವ್ಯಕ್ತಿಗಳು ನೋವನ್ನು ಪಡಿತಾ ಇದಾರ. ಇವತ್ತು ಬೀದರ್ದಲ್ಲಿ ಇದ್ದಂಥವ್ರು ನೋವು ಪಡ್ತಾ ಇದ್ದಾರೆ, ಮಂಗಳೂರಲ್ಲಿ ಇದ್ದಂಥವ್ರು ನೋವು ಪಡ್ತಾರೆ. ಅವ್ರು ಯಾವುದೇ ಜಾತಿ ಹಿಂದೂ ಮುಸಲ್ಮಾನರನ್ನಂತ ಎಲ್ಲಾ ಜಾತಿಯ ಜನರು ಈ 125 ಕೋಟಿ ಜನರು ನೋವು ಪಡ್ತಾ ಇದೀವಿ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಆ ವಿಚಾರದಾಗೆ ಕಾಂಗ್ರೆಸ್ ಅವರು ಹೇಳ್ತಾರೆ ನಾಸೀರ್ ಸಾಬ್ ಜಿಂದಾಬಾದ್ ಆಗಿದ್ರು ಅಂತ, ಬಿಜೆಪಿ ಅವರು ಹೇಳ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ನೀವು ಆಡಿಯೋ ಕೇಳಿದ್ರಲ್ಲ, ನಿಮಗೆ ಏನ್ ಅನ್ಸುತ್ತೆ ಸರ್? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮಾಧ್ಯಮ ಈ ಎಷ್ಟು ಚಾನೆಲ್ಗಳಿದೆ ಎಲ್ಲ ಚಾನೆಲ್ಗಳಲ್ಲಿ ಕೇಳಿದ್ದೀನಿ. ಎಲ್ಲರ ಹತ್ರ ಕೂಡ ವರದಿ ಕೂಡ ನಾನು ಕೂಡ ನಿನ್ನೆ ಮೊನ್ನೆ ಯಾಕೆ ನಾನು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾನು ಬಳ್ಳಾರಿಗೆ ಬಂದು ಸ್ಪಷ್ಟೀಕರಣ ಕೊಡಬೇಕಂತ ಅಂತ ಹೇಳ್ಕೊಂಡಿದ್ದೆ. ನಾನು ಎಲ್ಲ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಬಹಳ ಸ್ಪಷ್ಟವಾಗಿ ನನಗೆ ಕಿವಿ ಏನನ್ನ ನನಗೆ ಕೇಳಿದಂತ ನನ್ನ ಕಿವಿ ಏನಿದೆ ಪಾಕಿಸ್ತಾನ ಜಿಂದಾಬಾದ್ ಅನ್ನಂತದೇ ನಾನು ಕೇಳಿದ್ದೀನಿ. ಅವು ಅಕಸ್ಮಿತವಾಗಿ ಯಾರೊಬ್ಬರು ಬಾಯಿ ಮುಚ್ಚಿಸಂತ ಕೆಲಸ ಏನಿದೆ, ಯಾರೊಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇರೋ ಒಂದೇ ಕಾರಣದಿಂದ ಅವ್ರು ಬಾಯಿ ಮುಚ್ಚಿಸಂತ ಕೆಲಸ ಆಗಿದೆ. ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಬಾಯಿ ಮುಚ್ಚಂತ ಕೆಲಸ ಬೇಕಿದ್ದಿಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅಂತ ಬಾಯಿ ಮುಚ್ಚೋದು ಬೇಕಿದ್ದಿಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಕೇಳ್ತಾ ಇದ್ದೀನಿ, ಇವತ್ತು ಈ ರೀತಿ ನೀವು ಧೋರಣೆಯನ್ನು ನೋಡ್ತಾ ಇದ್ರು. ಇವತ್ತು ಎಲ್ಲ ಒಂದು ಕಡೆ ಇಲ್ಲಿ ಹಿಂದೂ ಮುಸಲ್ಮಾನರ ಬೇರೆ ಪಡಿಸಿ ನಿಮ್ಮ ರಾಜಕಾರಣಕ್ಕೋಸ್ಕರವಾಗಿ ಎಲ್ಲ ಒಬ್ಬರನ್ನ ಕಿಡಿಗೇಡಿಗಳು ತಂದು ಈ ರೀತಿ ಒಡೆಯಂತ ಕೆಲಸ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಅದು FSL ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, FSL ಹೋಗಿಲ್ಲ. ಇವಾಗ ಅವರೇನಂದ್ರು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಇವರೇ ಹೇಳ್ತಾ ಇದ್ದಾರೆ, FSL ರಿಪೋರ್ಟ್ ಬರೋದಕ್ಕೂ ಮೊದಲೇ ಇವರೇ ಹೇಳ್ತಾ ಇದ್ದಾರೆ ಅಂತಂದ್ರೆ. ಈಗ ಪಾಕಿಸ್ತಾನ ಜಿಂದಾಬಾದ್ FSL ರಿಪೋರ್ಟ್ ಬರೋದಕ್ಕೂ ಮೊದಲು ಇದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ನಾವ್ ಹೆಂಗೆ ಇದು ಮಾಡೋದು ಸರ್? ನನಗೆ ಇವತ್ತು ನೀವು ಎಲ್ಲ ಚಾನೆಲ್ಗಳು ಯಾವತ್ತಿದ್ರು ಕೂಡ ನಾನು ಈ 4 ಅಂಗಗಳಲ್ಲಿ ಪತ್ರಿಕಾ ಅಂಗಗಳು ಬಹಳ ದೊಡ್ಡ ಶಕ್ತಿ ಇರುವಂತ ಅಂಗ. ಇವತ್ತು ಇಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂದ್ರೆ ನಾನು ಇಡೀ 10 ಮಂದಿಯಲ್ಲಿ ಕೇಳಿದ್ರು ಕೂಡ 8 ಮಂದಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥವ್ರೆ ಬಹಳಷ್ಟು ಮಂದಿ. ಹಂಗಾಗಿ ನನಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಮ್ಯಾನಿಪುಲೇಟ್ ಮಾಡೋಂಥ ಕೆಲಸ ಆಗೇ ಆಗ್ತದೆ. ಅವ್ರು ನೋಡ್ರಿ ಹೆಂಗೋ ಒಂದು ತಂದು ನಾಸೀರ್ ಹುಸೇನ್ಗೆ ಜಿಂದಾಬಾದ್ ಅನ್ನಂಥದ್ದು ತಂದಾರನ್ನಂಥದ್ದು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಯಾಕಂದ್ರೆ ನಾನು ಇವತ್ತು 30 ವರ್ಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಈ ಸರ್ಕಾರಗಳು ಬಂದಂತ ಅನೇಕ ನಾನು ಈ ರೀತಿ ನಾನು ನೋಡಿದ್ದೀನಿ. ಅವರು ಏನೇನು ರಿಪೋರ್ಟ್ಗಳು ತಂದ್ಕೊಂತಾರೋ, ಏನೇನು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಯಾಮಾರಿಸ್ತಾರೋ, ಯಾವ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ, ಎಲ್ಲ ವಿಚಾರ ನನ್ಗೆ ಗೊತ್ತಿರೋ ಕಾರಣ ಇದು ಕೂಡ ಅವ್ರ ಪರಾಗೆ ಬರೋಂಥ ಕೆಲಸ ಆಗುತ್ತೆ. ಅಲ್ಲ, FSL ವರದಿಗಿನ್ನ ನಾನು NIA ಕೊಡ್ರಿ ಅಂತ ಹೇಳ್ತೀನಿ. ನಾನು 100% ಪ್ರಭಾವ ಬಿದ್ದೇ ಬೀಳ್ತಾರ. ನಾನು NIA ಮೇಲೆ ವಿಶ್ವಾಸ ಇದೆ, NIA ಕೊಡ್ರಿ, NIA ಮೂಲಕ ತನಿಖೆ ಆಗ್ಲಿ ಅಂತೀನಿ. ಸರ್, ಇನ್ನೊಂದು ಅದೇ ಸ್ಪಾಟ್ ಅಲ್ಲಿ ಇದ್ದಂತ ANI ವರದಿಗಾರ ಏನಂತ ಟ್ವೀಟ್ ಮಾಡಿದ್ದಾರೆ ಅಂದ್ರೆ, ಇದು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಕೂಗಿದ್ದನ್ನ ಮೀಡಿಯಾಗಳು ಮ್ಯಾನಿಪುಲೇಟ್ ಮಾಡಿ ಇದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಾನು ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮದವರು ಅನ್ನೋದಕ್ಕಿಂತ ಅದಕ್ಕೋಸ್ಕರ ಒಂದು ರಾಷ್ಟ್ರೀಯ ಮಾಧ್ಯಮ ಅಲ್ಲ, ನಾನು ಆಯ್ತು ರಾಷ್ಟ್ರೀಯ ಮಾಧ್ಯಮ ಆಗಲಿ, ಇವತ್ತು ನಮ್ಮ ರಾಜ್ಯದಲ್ಲಿದ್ದಂತ ನಮ್ಮ ದೇಶದಲ್ಲಿದ್ದಂತ ಮಾಧ್ಯಮಗಳಾಗ್ಲಿ ಇವತ್ತು ಎಷ್ಟಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು NIA ಒಂದು ಅಲ್ಲಿ ಏನು ನಮ್ಮ ಯಾವ ಚಾನಲ್ ಅಂತ ಹೇಳಿದ್ರೆ ANI ಚಾನಲ್ ಬಿಟ್ರೆ ಬೇರೆ ಯಾರು ಕೂಡ ಇದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡಿಲ್ಲ. ನಾನು ಅದಕ್ಕೋಸ್ಕರವಾಗಿ ಇದೆಲ್ಲ ಸಮಸ್ಯೆನೇ ಬೇಡ, NIA ಕೊಟ್ಟು ಎಲ್ಲ ಸಮಸ್ಯೆಗಳು ಪರಿಹಾರ ಬಿಜೆಪಿ ಪರವಾಗಿರೋದು. ಸರ್, ನಾನು ಇವತ್ತು ಬಹುಶಃ ಅಂದ್ರೆ ಈ ಮನಸ್ಥಿತಿ ಹೆಂಗಾಗಿದೆ ಅಂತ ಹೇಳ್ಬಿಡ್ತೇನೆ. ಮನಸ್ಥಿತಿ ಏನಾಗಿದೆ ಅಂದ್ರೆ ಈಗ ನೀವು ಉದಾಹರಣೆ ED ತಗೊಳ್ರಿ, ಇನ್ಕಮ್ ಟ್ಯಾಕ್ಸ್ ತಗೊಳ್ರಿ, ನಂತರ ಬೇರೆ 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 ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಬಹುಶಃ ನೀವೆಲ್ಲರೂ ಕೂಡ ಪೊಲಿಟಿಷಿಯನ್ಸ್ ಅನ್ನಂತ ವ್ಯಕ್ತಿಗಳು ಇವತ್ತು ಹೇಳ್ತಿರಲ್ಲ, ಯಾವ್ದೊಂದು ED ರೇಟ್ ಆದ್ರೆ ಕೇಂದ್ರ ಸರ್ಕಾರ ಮಾಡಿದೆ, ಮೋದಿ ಮೇಲೆ ಬೆಟ್ರಿಟ್ ನೋಡ್ಸೋ, ಇನ್ಕಮ್ ಟ್ಯಾಕ್ಸ್ ರೇಟ್ ಆದ್ರೆ ಇಂಥದ್ದು, NIA ಅಂದ್ರೆ ಪತ್ರಕರ್ತರು ಹೇಳಿದ್ರು ಇಲ್ಲ ಅದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರೋಂಥದ್ದು. ಇವತ್ತು ಉದಾಹರಣೆಯಾಗಿ ಎಷ್ಟು ಮಂದಿ ಪೊಲಿಟಿಷಿಯನ್ಸ್ ಇವತ್ತು ಇನ್ಕಮ್ ಟ್ಯಾಕ್ಸ್ EDಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ? ಕೇವಲ 5% ಮಾತ್ರ, 5%. ಆ 5% ಅಲ್ಲಿ ಕೂಡ ಪೊಲಿಟಿಷಿಯನ್ಸ್ 5%, 95% ವ್ಯಾಪಾರಸ್ಥರಿದ್ದಾರೆ.
ಈ 5% ಅಲ್ಲಿ ಕೂಡ ಯಾವ್ದು ಬಿಜೆಪಿಯಲ್ಲಿ ಬಂದಂತ ಇತ್ತೀಚೆಗೆ ನಾವು ಬಿಜೆಪಿಯಿಂದ ಈ ಚುನಾವಣೆಗಳು ಬಂದ ತಕ್ಷಣ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಬೇರೆ ಕಡೆ ಇನ್ನೊಂದು ಕಡೆ ಬಂದ್ಮೇಲೆ ಯಾವ ಕೇಸುಗಳನ್ನು ಮುಚ್ಚಾಕಿದ್ದಾರೆ ಅನ್ನೋ ಉದಾಹರಣೆ ನೀವು ಕೊಡ್ರಿ ಸರ್. ಯಾವ ಕೇಸುಗಳು ಯಾವ ಪಾರ್ಟಿಯಿಂದ ನಮ್ಮ ಪಾರ್ಟಿ ಕೆಲಸ ಆಗ್ಲಿಲ್ಲ. ಮುಚ್ಚಾಕರ ಎಲೆಕ್ಷನ್ ಬಂದ್ಮೇಲೆ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷದವರ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಅಷ್ಟೇ. ಅಣ್ಣವ್ರೆ 10 ವರ್ಷಗಳಿಂದ ಸರ್ಕಾರ ಇದೆ. 10 ವರ್ಷ ಇವತ್ತೇನಲ್ಲ, 10 ವರ್ಷದಿಂದ ಸರ್ಕಾರದಲ್ಲಿ ಇಡಿ ಕೇಸ್ ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಕೇಸ್ ಆಗ್ಲಿ, NI ಕೇಸ್ ಆಗ್ಲಿ ಮುಚ್ಚಾಕಿದ್ರೆ ಒಂದು ಉದಾಹರಣೆ ಅಲ್ಲ, ಒಂದು ಉದಾಹರಣೆ ಕೊಡ್ಬೇಕಲ್ಲ. ಒಂದು ಉದಾಹರಣೆ ಕಾಂಗ್ರೆಸ್ ಅವರ ಮೇಲೆ ಎಷ್ಟು ಜನ ಮಾಡಿದಾರೋ, ಬಿಜೆಪಿ ಅವರ ಮೇಲೆ ಎಷ್ಟು ಜನ ಮಾಡಿದಾರೋ, ಒಳ್ಳೆ ಕಾಂಗ್ರೆಸ್ ಅವರು ಮಾತ್ರ ಇದು ಕಾನ್ಸ್ಪಿರಸಿ. ಉದಾಹರಣೆಗೆ ನಾನು ನೋಡೋಣ, ನಾನು ಇಡೀ ರಾಜ್ಯ ಇಡೀ ದೇಶವನ್ನು ಸುತ್ತಾಡಿದೆ. ಸಿದ್ದೇಶ್ವರನವರು ಕೇಂದ್ರ ಮಂತ್ರಿ ಇದ್ದಂತ ಟೈಮಲ್ಲಿ ಬಹುಶಃ ನೀವು ಅರ್ಥ ಮಾಡ್ಕೊ, ಕೇಂದ್ರ ಮಂತ್ರಿಗಳು ಅವ್ರ ಮನೆ ಮೇಲೆ ರೇಡ್ ಮಾಡಿದ್ರಲ್ಲ. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಇವ್ರು ಇಲ್ಲಿ ಸಿಗಾಕೊಂಡ ತಕ್ಷಣ ಇವತ್ತು ನನಗೆ ಸಂಬಂಧಪಟ್ಟಿದಂತ ಎಷ್ಟು ಮಂದಿ ನೀವು ನೋಡಿಲ್ಲ ಸರ್. ಈಗ ನಾಸಿರ್ ಹುಸೇನ್ ಅವರು ಪರವಾಗಿ ಇವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಸಾಮಾನ್ಯವಾಗಿ ಎಲ್ಲ ಭಾರತೀಯರಿಗೆ ನೋವಾಗುತ್ತೆ, ಖಂಡಿಸ್ತಾರೆ. ಆದರೆ ಇದೇ NI ಬಳ್ಳಾರಿಯಲ್ಲಿ 4 ಜನ ಹಿಡ್ಕೊಂಡು ಅದಕ್ಕೆ ಇಲ್ಲಿ ಬಳ್ಳಾರಿ ಅವರು ಹಿಡ್ಕೊಂಡು ಈಗ ಅವಾಗ ಒಂದೂ ಮಾತಾಡಲಿಲ್ಲ. ಬಿಜೆಪಿ ಅವರು ಬಳ್ಳಾರಿಯವರು ನೀವು ಮಾತಾಡಲಿಲ್ಲ. ಹೌದು ನಮ್ಮ ಬಳ್ಳಾರಿ ಹಿಂಗಾಗ್ತಿದೆ, ಈ ಥರ ಆತಂಕವಾದಿಗಳು ಇಲ್ಲೇ ಇದ್ದಾರೆ ಅಂತ ಒಂದು ನೋವು ವ್ಯಕ್ತಪಡಿಸಲಿಲ್ಲ. ಆದರೆ ಈಗ ಅಂದರೆ ಜನರು ಇದನ್ನ ವಿಶ್ಲೇಷಣೆ ಹೆಂಗೆ ಮಾಡ್ತಾರೆ ಅಂದರೆ, ಚುನಾವಣೆ ಬಂತು, ಈಗ ಇದನ್ನ ಪೊಲಿಟಿಸೈಸ್ ಮಾಡ್ತಾರೆ. ಎಲೆಕ್ಷನ್ ಹತ್ರ ಬಂದು ಪೊಲಿಟಿಸೈಸ್ ಮಾಡ್ತಾರೆ, ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಸಹಜ, ಮಾಡಲೇಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂತ ಮಾಡಲೇಬೇಕು. ಆದರೆ NI ಅವರು 4 ಜನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕೂಡ ಒಬ್ಬ ಬಿಜೆಪಿ ಮುಖಂಡರು ಆತಂಕ ವ್ಯಕ್ತಪಡಿಸಲಿಲ್ಲಲ್ಲ. ನಾನು ಬಳ್ಳಾರಿಯಿಂದ 7 ಮಂದಿನೂ ಎಷ್ಟು ಮಂದಿನೂ ತಗೊಂಡು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲೇ ಬಂದಿದ್ರು ನನ್ನ ಹತ್ರ. ದಿನನಿತ್ಯ ಇವಾಗ ಕೂಡ ಬರ್ತಾ ಇದಾರೆ. ಕೆಲವು ಮಂದಿ ಹುಡುಗರು ಹೈದರಾಬಾದಲ್ಲಿ ಕೆಲವು ಮಂದಿ ಇದಾರ, ಕೆಲವು ಮಂದಿರು ಬೆಂಗಳೂರಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿ ಬೇರೆ ಬೇರೆ ಕಡೆ ಇದ್ದಾರಣ್ಣ. ಅಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರು ಅವ್ರ ಹತ್ರ ನಾನೇ ಮಾತಾಡ್ತಾ ಇದ್ದೀನಿ. ಯಾರು ಕೂಡ ಈ ಸಾಹಸ ಮಾಡಕ್ ಹೋಗಲ್ಲ. ಯಾಕಂದ್ರೆ ನನಗೆ ನನ್ನ ಊರಿನ ಬಗ್ಗೆ ಗೌರವ ಇದೆ. ನಾನು ಯಾವತ್ತು ಕೂಡ ಜಾತಿ ಅನ್ನಂತ ವಿಷಯವನ್ನು ಹಿಡ್ಕೊಂಡು ರಾಜಕಾರಣ ಮಾಡಿದಂತ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅವತ್ತು ಹಿಡ್ಕೊಂಡೋದಂತ ಟೈಮಲ್ಲಿ ಅಲ್ಲಿ ಏನಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಎದಕ್ಕೋಸ್ಕರ ಹಿಡ್ಕೊಂಡೋದ್ರು, ಎಲ್ಲ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮಲ್ಲಿ ಬಳ್ಳಾರಿ ಹೆಸರು, ಬಳ್ಳಾರಿ ಹುಡುಗರು ಉಲ್ಲೇಖನ ಮಾಡಿರೋ ಕಾರಣ ಇಲ್ಲಿ ಸಾಕ್ಷ್ಯ ಆಧಾರವಾಗಿ ಕೆಲವೊಂದು ವಸ್ತುಗಳು ಕೂಡ ಸಿಕ್ಕಾವಂತ ತಿಳ್ಕೊಂಡಿಲ್ಲ, ಕೆಲವೊಂದು ಸಾಮಾನುಗಳು ಸಿಕ್ಕಾವಂತ. ಹಂಗಾಗಿ ಎಲ್ಲೋ ಒಂದ್ ಕಡೆ ಲಿಂಕ್ ಮಾಡಿ ತಗೊಂಡೋದಂತ ಟೈಮಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಡೈಲಿ ನನ್ನ ಕಡೆ ಬರ್ತಾರಣ್ಣ. ನಾನು ಇವತ್ತಿನ ತನಕಾಗಿದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ IG ಲೆವೆಲ್ ಅಲ್ಲಿ ಇದ್ದಂತ ಆಫೀಸರ್ ಕೂಡ ನಾನೇ ಖುದ್ದಾಗಿ ಫೋನ್ ಮಾಡಿ, ಅನ್ನೋರೆ ನೀವು ನಮ್ಮ ಹುಡುಗರು ತಪ್ಪಿದಸರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಳಿಸ್ಕೊಟ್ಟು ಅಂತ. ಅವ್ರು ಏನಂದ್ರೆ ರಾಮ್ಲವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಬೇರೆ ಬೇರೆ ಬಗ್ಗೆ ನಮಗೆ ತನಿಖೆ ನಡೆಯುವಂತ ಟೈಮಲ್ಲಿ ನಾವು ಯಾವುದೋ ಒಂದು ವಿಚಾರ ನಮಗೆ ಏನನ್ನ ಸುಳಿವು ಸಿಗುತ್ತೆ ಅನ್ನೋಂಥ ಕಾರಣದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಂತೇಳಿ ಅವ್ರು ಕೂಡ ನನಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಿದ್ದಾರೆ. ನಾನು ನನ್ನ ಪ್ರಾಮಾಣಿಕವಾದಂತ ಕೆಲಸ ಮಾಧ್ಯಮಗಳಲ್ಲಿ ಬಿಟ್ಟು ಕೂಡ ಅವ್ರ ಪೇರೆಂಟ್ಸ್ ಎಲ್ಲ ಬಹುಶಃ ಬಂದಿದ್ದಾರೆ ಹೊರಗಡೆ, ಎಲ್ಲರೂ ಕೂಡ ಅವ್ರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಕೂಡ ಡೈಲಿ ಬಂದು ಹೋಗ್ತಾರೆ. ನಾನು ಮಾಡ್ತಾನೆ ಇರ್ತೇನೆ. ನಾನು ಆ ಥರ ನಾನು ಯಾವುದೇ